ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ತೇಜ್ ಕನ್ನಡ ಲಾಗ್ಸ್. ಸೊ ಇದು ನಂದು 10, 11 ಮತ್ತು 12ನೇ ದಿನದ ಲಾಗ್ ಆಗಿರುತ್ತೆ. 3 ದಿನದ್ದು ಒಂದೇ ಸಾರಿ ಅಪ್ಲೋಡ್ ಮಾಡಿದ್ದೀನಿ. ಇದು 10ನೇ ದಿನದ ಲಾಗ್. ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಪೂಜೆ ಇತ್ತು, ಹಾಗಾಗಿ ಅಲ್ಲಿ ಪೂಜೆಗೆ ಹೋಗಿದ್ವಿ. ಅದು ಮುಗಿಸ್ಕೊಂಡು ಬಂದ್ವಿ. ಅವತ್ತು ಸ್ಟಡಿ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇದು 11ನೇ ದಿನದ ಪೂಜೆ ಮುಗಿಸ್ಕೊಂಡು ನಾನು ಸ್ಟಡಿ ಮಾಡೋಕ್ಕತ್ತ ಹೋಗಿದ್ದೆ. ಇದು 11ನೇ ದಿನದ ಪೂಜೆ. ಅಂದರೆ ಯಾವುದೇ ಹೂವಾಗಲಿ ಏನಾಗಲಿ ತೆಗಿಯೋ ಹಾಗಿಲ್ಲ. ಅದೇ ರೀತಿ ನಾವು ಯಾವ ಥರ ಮಾಡ್ತೀವಲ್ಲ ಅದೇ ರೀತಿ ಪೂಜೆ ಮಾಡಿದ್ದಿದ್ದು. ಸೊ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಸ್ಟಡಿ ಮಾಡೋಕ್ಕಂತ ಹೋಗಿದ್ದೆ. ಸ್ಟಡಿ ಮಾಡಬೇಕಂತ ಕೂತ್ಕೊಂಡೆ. ಸೊ ಇವತ್ತು ಯಾಕೋ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು 8ನೇ ತರಗತಿಯ ಆಲ್ಮೋಸ್ಟ್ ಎಲ್ಲ 8ನೇ ತರಗತಿ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಜಿಯೋಗ್ರಫಿ, ಪೊಲಿಟಿಕಲ್, ಇತಿಹಾಸ ಒಟ್ಟು 8th ಸ್ಟ್ಯಾಂಡರ್ಡ್ದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಮೊನ್ನೆ ಸಾರಿ ನಿಮಗೆಲ್ಲ ಜಿಯೋಗ್ರಫಿ ಎಲ್ಲ ಓದ್ಕೋತೀನಿ ಅಂತ ಹೇಳಿದ್ದೆ ನಾನು. ಆಲ್ಮೋಸ್ಟ್ ಆಲ್ ನನ್ನ ಜಿಯೋಗ್ರಫಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಇನ್ನೊಂದು ಸ್ವಲ್ಪ ಇತ್ತು ಜಿಯೋಗ್ರಫಿ. ಸೊ ಅದಕ್ಕೋಸ್ಕರ ಅದನ್ನು ಮುಗಿಸಿದ್ರಾಯ್ತು ಅಂತ ನಾನಿವತ್ತು ಜಿಯೋಗ್ರಫಿನ ಸ್ಟಡಿ ಮಾಡ್ತಾಯಿದ್ದೆ. ಅಂದರೆ ಒಂದು ಬುಕ್ಕೆಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಮತ್ತು ನೆಕ್ಸ್ಟ್ ಬುಕ್ ಓದೋಕ್ಕೆ ಅವಕಾಶ ಇರುತ್ತೆ. ಸೊ ನಾವು ಒಂದನ್ನು ಕಂಪ್ಲೀಟ್ ಮಾಡಲಿ ಅಂದರೆ ಎಲ್ಲ ಅರ್ಧಂಬರ್ಧ ಆಗುತ್ತೆ ಅಂಥೇಳಿ ನಾನು ಇವತ್ತಿಂದ ಏನು ಮಾಡ್ತಾಯಿದ್ದೀನಿ, ಪೂರ್ತಿ 8th ಸ್ಟ್ಯಾಂಡರ್ಡ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಂತರ 9th ಸ್ಟ್ಯಾಂಡರ್ಡು ಈ ಥರ ಓದಬೇಕಂತ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತಿಲ್ಲಿ ನಾನು ಜಿಯೋಗ್ರಫಿ ಇನ್ನೊಂದು ಸ್ವಲ್ಪ 1ನೇ ಭಾಗದಲ್ಲಿ ಮತ್ತು 2ನೇ ಭಾಗದಲ್ಲಿ ಸ್ವಲ್ಪ ಉಳಿದಿತ್ತು. ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅದು ರಿವಿಷನ್ ಆಗುತ್ತೆ ಅಂತ ಅದನ್ನು ಮುಗಿಸ್ಕೊಳ್ತಾ ಇದ್ದೆ. ಪ್ರತಿಯೊಂದನ್ನು ನಾವೆಲ್ಲನೂ ಕಂಪ್ಲೀಟ್ ಮಾಡ್ಕೊತಾ ಹೋದರೆ ಆಮೇಲೆ ನಮಗೆ ರಿವಿಷನ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ನಾನು ಇವಾಗ ಜಿಯೋಗ್ರಫಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಓದಬೇಕು ಅಂತ ಓದ್ಕೊಳ್ತಾ ಇದ್ದೆ. ಅದನ್ನು ಓದಿ ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡಿ ಇಟ್ಕೊಳ್ಬೇಕು ಅಂತ. ಜಿಯೋಗ್ರಫಿಯಲ್ಲಿ ನಾನು ಏನೇನು ಓದ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಯಾವ್ಯಾವ ಇಂಪಾರ್ಟೆಂಟ್ ಅನ್ಸತ್ತಲ್ಲ ಅದನ್ನೆಲ್ಲ ಒಂದು ಬುಕ್ಸಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಇನ್ನೊಂದು ನೆಕ್ಸ್ಟ್ ಟೈಮ್ ಓದೋಕೆ ನಮಗೆ ಈಸಿ ಆಗುತ್ತೆ ಅಂತ. ಇದು 12ನೇ ದಿನದ ಪೂಜೆ ರೀ. ಇದು 11ನೇ ದಿನ ನಾನು ಪೂಜೆ ಮಾಡಿದ್ನಲ್ಲ ಅದು ಹಾಗೆ ಇತ್ತು. ಅಂದರೆ ಯಾವ ಹೂವನ್ನು ತೆಗೆದಿರಲ್ಲ. ಇಲ್ಲಿ ನೋಡಿರಿ ಎಲ್ಲ ನಿಮಗೆ ಕಾಣಿಸ್ತಾ ಇದೆ, ಬುಟ್ಟಿ ಎಲ್ಲ ತುಂಬಿದೆ. ಅಂದರೆ ಈ ಥರ ಆದರೆ ಅದು ಪೂಜೆ ಪೂರ್ತಿ ಆದಂಗೆ. ಇಲ್ಲಿ ನಾನು ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹೂವೆಲ್ಲ ಮೊಗ್ಗು ಹರಿದು ತೊಗೊಂಬಂದು ಇಟ್ಕೊಂಡಿರ್ತೀನಿ. ಆಮೇಲೆ ಇಲ್ಲಿ ಪತ್ರೆ ಆಮೇಲೆ ಕರಿಕೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಅದೇನು 12ನೇ ದಿನದ ಪೂಜೆನೂ ಮುಗಿಸ್ಕೊಂಡು ನಾನಿಲ್ಲಿ ಸ್ಟಡಿ ಮಾಡೋಕ್ಕಂತ ಕೂತ್ಕೊಂಡೆ. ಇವತ್ತಿಂದ ಏನಾಯಿತು, ಜಿಯೋಗ್ರಫಿ ಎಲ್ಲ ಕಂಪ್ಲೀಟ್ ಆಗಿತ್ತಲ್ಲ, ಇವತ್ತಿಂದ ನಾನು ಹಿಸ್ಟ್ರಿ ಓದಬೇಕಂತ ಅಂದ್ಕೊಂಡೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. 1ನೇ ಪಾಠ ಆಧಾರಗಳು ಇತಿಹಾಸದಲ್ಲಿ. ಅಂದರೆ ಕಂಪ್ಲೀಟಾಗಿ ಜಿಯೋಗ್ರಫಿ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಇತಿಹಾಸ ಎಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಆನಂತರ ಪೊಲಿಟಿಕಲ್ಲು, ಎಕನಾಮಿಕ್ಸು ಆಮೇಲೆ ವ್ಯವಹಾರ ಅಧ್ಯಯನ ಉಳಿತೈತಲ್ಲ ಅವೆಲ್ಲ ಸ್ವಲ್ಪ ಚಾಪ್ಟರ್ಸ್ ಇರ್ತವೆ. ಅಂದರೆ 2 ವ್ಯವಹಾರ ಅಧ್ಯಯನ ಮತ್ತು ಎಕನಾಮಿಕ್ಸಲ್ಲಿ 2 ಚಾಪ್ಟರ್ಸ್ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಿಸ್ಟ್ರಿನ ಓದಬೇಕಂತ ಹಿಸ್ಟ್ರಿನ ಓದ್ತಾ ಇದ್ದೆ. ಹಿಸ್ಟ್ರಿ 1ನೇ ಚಾಪ್ಟ್ರು, 2ನೇ ಚಾಪ್ಟ್ರು, 3ನೇ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್. ಸೊ ನೀವು ಒಂಥರ ಟೈಮ್ ಟೇಬಲ್ ಹಾಕ್ಕೊಂಡು ಓದಿದ್ರೆ ಚಲೋ. ನನಗೆಲ್ಲ ಮಧ್ಯಾಹ್ನ ಆಮೇಲೆ ಸಾಯಂಕಾಲ ಎಲ್ಲ ಮಕ್ಕಳದ್ದು ಅಭ್ಯಾಸ ಇರುತ್ತೆ. ಹೀಗಾಗಿ ನನಗೆ ನೈಟೆಲ್ಲ ಲಾಗ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಿದ್ದರೂ 5 ಗಂಟೆಯಿಂದ 7 ಗಂಟೆವರೆಗೂ ಮಾರ್ನಿಂಗ್ ಅಷ್ಟೇ ಓದಿರ್ತೀನಿ. ಮಧ್ಯಾಹ್ನ ಟೈಮ್ ಸಿಕ್ಕರೆ ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಓದೋಕ್ಕೆ ಹೋಗಲ್ಲ. ಇಲ್ಲಿ ಮಾರ್ನಿಂಗ್ ಎಷ್ಟು ಸ್ಟಡಿ ಮಾಡಿರ್ತೀನೋ ಅಷ್ಟೇ ಇರುತ್ತೆ. ಇವತ್ತು ನಾನು ಇತಿಹಾಸ ಎಲ್ಲ ಕಂಪ್ಲೀಟ್ ಅಂದರೆ 3 ಪಾಠನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಇವಾಗ 2 ಪಾಠ ಮುಗಿಸ್ಕೊಂಡು ಸ್ವಲ್ಪ ಹೊರಗೆ ಹೋಗಿ ನೋಡಿದ್ರೆ ಬೆಳಕಾಗಿತ್ತು. ಅಂದರೆ 6:30 ಅದು ಆಗಿತ್ತು. 6:30 ಅಥವಾ 6:10 ಆಗಿತ್ತು, ನಾನು ಟೈಮ್ ನೋಡಲಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ ನಾನು. ಬಿಸಿನೀರು ಕಾಯಿಸ್ಕೊಂಡ್ಬಂದು ಬಿಸಿನೀರು ಕುಡಿಕೊಂಡು ಮತ್ತೆ ನೆಕ್ಸ್ಟ್ ಸ್ಟಡಿ ಮಾಡಬೇಕು ಅಂತ. ಇನ್ನೊಂದು ಪಾಠ ಮಿಕ್ಕಿತ್ತಲ್ಲ, 3 ಪಾಠ ಕಂಪ್ಲೀಟ್ ಮಾಡಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಕುಡಿದು ರಿಲ್ಯಾಕ್ಸ್ ಆಗಿ ಮತ್ತೆ ನಾನು ಸ್ಟಡಿನ ಶುರು ಮಾಡ್ತೀನಿ. ನಾವು ಈ ಥರ ಒಂದು ಸ್ಟಡಿ ರೂಟೀನ್ ಹಾಕ್ಕೊಂಡು ಸ್ಟಡಿ ಮಾಡ್ಕೊತ ಇದ್ದರೆ ಯಾವುದು ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಂದು ಒಂದು ಸಾರಿ ಓದ್ಕೊಂಡ್ಬಿಟ್ರೆ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗಿಬಿಡುತ್ತೆ. SS ಅಂದರೆ 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಸಾರಿ ಓದ್ಕೊಂಡ್ಬಿಟ್ರೆ
ಕಂಪ್ಲೀಟ್ ಆಗಿಬಿಡುತ್ತೆ ಎಲ್ಲನೂ. ಅಂದರೆ ಎಲ್ಲ ಎಕ್ಸಾಮ್ಸ್ಗೂ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲದಕ್ಕೂ ಒಂದೇ ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಸ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಅದ್ರಾಗಿನ್ನೂ ಕ್ವಶನ್ಸೇ ಕೇಳಿರ್ತಾರೆ. ನನಗೆ 9th 9ನೇ ದಿನದ ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೀಗಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅವತ್ತು ಲಾಗ್ ಮಾಡೀನೇ ಇಲ್ಲ ನಾನು, ಅದಕ್ಕೋಸ್ಕರ ಅವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಇದು 10 ಮತ್ತು 11 ಮತ್ತು 12ನೇ ದಿನದ ಲಾಗ್ ಇರುತ್ತೆ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬರ್ ಮಾಡಿರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮತ್ತೆ ಸ್ಟಡಿ ಜೊತೆಗೆ ಸಿಗ್ತೀನಿ.